ಸಿದ್ದೇಗೌಡ್ರೆ ಎಲ್ಲಿಯಪ್ಪ ನೀವು ಲೀಡ್ರು? ಯಾವ ಲೀಡ್ರ್ ಗುರು? ಬುಕ್ಕಿಂಗ್ ಸಿದ್ದೇಗೌಡ ಅಂತ ಅನ್ನಕ್ ಬಂದ್ಬಿಟ್ಟಲ್ಲ ಗುರು. ಯಾಕಪ್ಪ ನಮ್ಮವ್ರು ಕೀಳ ನಿಮ್ಗ ನಿಮ್ಮ ಸಮುದಾಯದವ್ರು ಕೂತಿರು, ಅವರು ಮಾತಾಡಿದ್ರಲ್ಲ, ನಿಮ್ಮಕ್ಕೆ ಅವ್ರ ಹೆಸರು ಮಾತಾಡಿಲ್ಲ. ಈ ನನ್ನ ಮಕ್ಕಳನ್ನ ಅರಾರ ಅನ್ಬೋದು, ಕುರಿ ಅನ್ಬೋದು ಅಂದ್ಲೇ, ಅವೆಲ್ಲ ನಮ್ ಜಾತಿ ಬಗ್ಗೆ ಅವನಾರುವೆ. ನಮ್ಮ ಲೀಡ್ರ್ಗಳನ್ನ ಯಾರು ಟಾರ್ಗೆಟ್ ಮಾಡಿ ಮಾತಾಡೋದು, ಕಿಂಡ್ಲೆ ಮಾಡೋದೇನ ರಾತ್ರ ಸಿದ್ದೇಗೌಡ್ರೆ, ಅದ್ರ ಕಥೆನೆ ಬೇರೆ. ಮುಂದೆ ಜಿಟಿ ದೇವೇಗೌಡ ಬಕೆಟ್ ಹಿಡಿತಾ ಇದ್ದೀರಲ್ಲ, ಅವ್ರನ್ನ ಎತ್ತಿ ಮೇಲೆ ಏಣಿ ಹಾಕಿ ಆಟ್ಲ ಮೇಲೆ ಚೆರ್ರಪ್ಪ ಅಂತ ಕಡಿತೀನಿ. ನಿಮ್ಗೆ ಗೊತ್ತಿದೆ ಕುರುಬು ಸಮಾಜನ ತುಳಿಬೇಕು ಅಂತ ನಿಮ್ಗ ತುಂಬಾ ಇದೆ ಅಂತ ಅರ್ಥ. ಓ ಅದೇ ಅವ್ರು ಇದ್ರಲ್ಲ ಸರ್, ಅದೇ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಅಪ್ಪಾಜಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಬುಕ್ಕಿಂಗ್ ಆದ್ರು ಅಂತ ಏನ್ ಹೇಳಿ ಹೆಸರು ಪಟ್ಬಲ್ಲ, ಹೆಸರು ಕಳಿಸಿದ್ರಲ್ಲ ನೋಡಿ, ಬುಕ್ಕಿಂಗ್ ಸಿದ್ದೇಗೌಡ ಅಂತ. ಓ ಸೊಮೆ ನಮಸ್ಕಾರ ಸಿದ್ದೇಗೌಡ್ರೆ, ಇದಕ್ಕೆ ಹಿಂಗಾಗ್ಬಿಡ್ರಿ. ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡಿದಾರಲ್ಲವ, ನಿಮ್ಮ ಸಮುದಾಯನ ಇತ್ತು, ನಮ್ಮ ಸಮುದಾಯನ ಇತ್ತು, ಎಲ್ಲ ಸಮುದಾಯನ ಇತ್ತು, ಮತ್ತೆ ಆ ಸಮುದಾಯ ಬಗ್ಗೆ ಮಾತಾಡ್ಬೋದಾಯ್ತಲ್ವ? ಅರರರರೇ ಸಿದ್ದೇಗೌಡ್ರೆ ಎಲ್ಲಿಯಪ್ಪ ನೀವು ಲೀಡ್ರು? ಯಾವ ಲೀಡ್ರ ಗುರು? ಅಲ್ಲ ಸ್ವಾಮಿ, ಇಲ್ಲಿವರೆಗೂ ಇರ್ಬೇಕಾಯ್ತಲ್ಲ ಲೀಡ್ರು ಅಂದ್ರ, ಕಾಂಗ್ರೆಸ್ ಪಕ್ಷಕ್ಕೆ ನೀವು ರಾಜೀನಾಮೆ ಕೊಟ್ಟಿಲ್ಲ, ಅದೇಂಗೆ ಲೀಡ್ರ್ ಆಗ್ಬಿಟ್ರಿ? ಆಯ್ತು, ನೀವು ಆ ಒಂದು ಕೋಟೆ ಉಂಡಿ ಮಾದೇಗೌಡವ್ರು ಕೂತಿದಾಗ ನಿಮ್ಮ ಸಮುದಾಯದವರು ಕೂತಿರು, ಮತ್ತೆ ಅವರು ಮಾತಾಡಿದ್ರಲ್ಲ, ನಿಮ್ಯಾಕೆ ಅವ್ರ ಹೆಸರು ಮಾತಾಡಿಲ್ಲ? ಇಲ್ಲಿ ನೋಡಿ, ನಮ್ಮ ಸಮುದಾಯ ಒಂದು ದೊಡ್ಡ ಸಮುದಾಯ. ಈ ನನ್ನ ಮಕ್ಕಳನ್ನ ಅರ್ಯಾರ ಅನ್ಬೋದು, ಕುರಿ ಅನ್ಬೋದು ಅಂದ್ಲೇ, ಅವೆಲ್ಲ ನಮ್ಮ ಜಾತಿ ಬಗ್ಗೆ ಅವನಾರುವೆ. ನಮ್ಮ ಲೀಡ್ರ್ಗಳನ್ನ ಯಾರು ಟಾರ್ಗೆಟ್ ಮಾಡಿ ಮಾತಾಡೋದು, ಕಿಂಡ್ಲೆ ಮಾಡೋದೇನಾರಾದ್ರ ಸಿದ್ದೇಗೌಡ್ರೆ, ಅದ್ರ ಕಥೆನೆ ಬೇರೆ. ಮುಂದಿನ ಪರಿಣಾಮ ಎಚ್ಚರಿಸಬೇಕಾಯ್ತದ ನಿಮ್ಮನ್ನ. ನಿಮ್ಮೆಲ್ಲ ಭಾಳ ಅಭಿಮಾನ ಇದೆ, ಭಾಳ ಗೌರವ ಇದೆ. ಆದರೆ ಅಲ್ಲಿ ನಿಮ್ಮ ಸಮುದಾಯದವರು ಇದ್ದರು, ಎಲ್ಲರೂ ಹೆಸರಿಕ ಮಾತಾಡ್ಬೋದಾಯ್ತು. ಅದೇ ನಮ್ಮ ಬರೀ ಕೋಟೆ ಉಂಡ ಮಾದೇವನೇ ಅಂತ ಯಾಕೆ ಇಟ್ಕೊಂಡ್ರಿ? ಅಲ್ಲಿಗೆ ಕುರುಬು ಸಮಾಜನ ತುಳಿಬೇಕು ಅಂತ ನಿಮ್ಗೆ ತುಂಬ ಇದೆ ಅಂತ ಅರ್ಥ ಆಯಿತು. ನೆನಪ್ಪ ಸ್ವಾಮಿ, ಇವತ್ತು ದೇವೇಗೌಡರನ್ನ ಜಿ ಟಿ ದೇವೇಗೌಡರನ್ನ ಉಗುಳ್ತಾ ಇದ್ದೀರಿ. 2023ರಲ್ಲಿ ಇದೇ ಜಿ ಟಿ ದೇವೇಗೌಡವ್ರನ್ನ ನೀವು ಏಕವಚನದಲ್ಲಿ ಮಾತಾಡಿದ್ರಿ, ನೀವು ತಾವೋ ಅಂತ. ಯಾಕಳು ಈ ಪಕ್ಷದಲ್ಲಿ ಇದ್ರಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಬಲಿಷ್ಠವಾಗಿ ಮಾತಾಡಿದ್ರಿ. ಇವತ್ತು ಅದೇ ಜಿ ಟಿ ದೇವೇಗೌಡ್ರಿಗೆ ಹೋಗಿ ಬಕೆಟ್ ಹಿಡಿತಾ ಇದ್ದೀರಲ್ಲ, ಅವ್ರನ್ನ ಎತ್ತಿ ಮೇಲೆ ಏಣಿ ಹಾಕಿ ಆಟ್ಲ ಮೇಲೆ ಚೆರ್ರಪ್ಪ ಅಂತ ಕಡಿತೀನಿ. ನಿಮ್ಗೆ ಗೊತ್ತಿದೆ ಕಾಣಿಸುತ್ತೆ. ಯಾಕಂತಂದ್ರೆ ಇವತ್ತೊಬ್ಬ ಲೀಡ್ರ್ ಆಗೋರು, ನಾನಾಗಿರ್ಬೋದು, ನೀವಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಲೀಡ್ರ್ ಆಯ್ತೀನಿ ಅಂತಂದ್ರೆ ಸಮನಾಗಿ ರಾಜಕೀಯದಲ್ಲಿ ಎಲ್ಲ ಜಾತಿನೂ ಒಂದೇ ಮಾತಾಡಮ್ಮಂತೋದವ್ರು ಮಾತ್ರ ಬದುಕಕ್ಕೆ ಸಾಧ್ಯ. ಇಲ್ಲಿ ಜಾತಿನ ನೀವು ನಿಷ್ಠುರವಾಗಿ ಮಾತಾಡೋದು, ಒಬ್ಬರನ್ನೇ ಟಾರ್ಗೆಟ್ ಇಟ್ಕೊಂಡು ಮಾತಾಡೋದು, ಅದು ಯಾವ ಸೀಮನೆ ಮಿಸ್ಟರ್ ಸಿದ್ದೇಗೌಡ್ರೆ? ಹರೇ ಅಂತ ಮಾತಾಡ್ತೀರಾ? ನಾವು ಹರೇ ಓಂ ನಮ್ಮ ಸೇವೆ ಅಂತ ಬರಬೇಕಾಯ್ತದೆ ನಿಮ್ಮ ಮನೆ ಮುಂದೆ. ಉಸಾರ್ ಇದೇ ಲಾಸ್ಟು. ನನ್ನ ಶಿಷ್ಯ ಅಂದರು. ಅಲ್ಲ ರೀ, ದೇವೇಗೌಡರ ಶಿಷ್ಯ, ಜಿ ಟಿ ದೇವೇಗೌಡರ ಶಿಷ್ಯಾಗಿ ನೀವು ಇದ್ರಲ್ರಿ. ಒಬ್ರು ಗುರು ಇದ್ರೆ ಒಬ್ರು ಶಿಷ್ಯ ಇರಲೇಬೇಕು. ಅದನ್ನೇ ನಾವು ಹೇಳ್ಕೊಳ್ಳೋದು. ಶಿಷ್ಯ ಆಗ್ಬಿಟ್ಟು ಅವ್ರ ಮನೇಲಿ ಸ್ವಾಮಿ ಊಟ ಕೊಡಿ ಅಂತ ಏನಾರ ಬಂದಿದ್ರ? ನಮ್ಮ ಕೋಟೆ ಉಂಡೆ ಮಾದೇಗೌಡರು ಊಟ ಕೊಡಿ ಅಂತ ಬಂದಿದ್ರಾ? ಅಥವಾ ಒಂದು 4 ಲೀಟ್ರ್ ಪೆಟ್ರೋಲ್ ಹಾಕ್ಸಿ ಅಂತ ಬಂದಿದ್ರಾ? ರೀ, ಶಿಷ್ಯನೂ ಆಯ್ತಾರೆ, ಗುರುನೂ ಆಯ್ತಾರೆ. ಅದು ನಾವೇನು ಏನು ಕೇಳಬೇಕು? ನೀವು ಜಿ ಟಿ ದೇವೇಗೌಡರಿಗೆ ಒಂದ್ಸತಿ ಶಿಷ್ಯ ಆಗಿದ್ರಿ ಅಲ್ವಾ? ಅವ್ರು ಅಂಥವ್ರು ನನ್ನಂಥವ್ರು ಪ್ರಶ್ನೆ ಮಾಡಿದ್ರು, ಏನಂತ ಪದ ಬಳಸ್ತೀರಿ? ನಾನು ಶಿಷ್ಯ ಅಂತ ಹೇಳ್ತೀರಾ? ಅವನು ಇವನು ನಮ್ಮ ಮನೆ ಆಳು, ನನ್ನ ಮನೇಲಿದ್ದ, ಇನ್ನು ಏನೋ ಹೇಳ್ಬೋದಾಯ್ತು ಪಾಪ. ಜಿ ಟಿ ದೇವೇಗೌಡರ ಶಿಷ್ಯ ಮಾನಳ್ಳಿ ಸಿದ್ದೇಗೌಡರು. ಜಿ ಟಿ ದೇವೇಗೌಡವ್ರ ಹತ್ರಕ್ಕೆ ಹೋಗ್ಬಿಟ್ಟು ನೀವು ಅವನು ಇವನು ಏಕವಚನದಲ್ಲಿ ಮಾತಾಡಿ ನನ್ನ ಮನೆ ಮುರಿದ್ರಿ, ನಮ್ಮ ಮನೆ ಹಾಳು ಮಾಡ್ರಿ ಅಂತ ಹೇಳಿದವ್ರು ನೀವು ಇವತ್ತು ಬಂದ್ಬಿಟ್ಟು ಕೊಂಡಾಡ್ತೀರಿ ಅಂತಂದ್ರೆ ಜಿ ಟಿ ದೇವೇಗೌಡ ಸಾಹೇಬರು ಯೋಚನೆ ಮಾಡಬೇಕು, ಇವ್ನು ಹೆಂಗಪ್ಪ ಮುಂದಕ್ಕೆ ಅಂತ. ಇದು ನಿಜವಾದಂಥ ಸತ್ಯ. ನಾನು ಒಂದ್ಸತಿ ಫೋನ್ ಮಾಡಿದೆ, ಯಾರು ನಮ್ಮ ಸಿದ್ದೇಗೌಡ್ರಿಗೆ, ಭಾಳ ಗೌರವದಿಂದ ಪಾಪ ಮಾತಾಡಿದ್ರು ನನ್ನ ಬಗೆಗೆ. ಏನಮ್ಮ ಏನು ಮಾಡ್ಕೊಂಡಿದೆ ಅಮ್ಮ, ಬರೀ ಟಿ ವಿಲೇ ನೋಡೋದಾಯ್ತಲ್ಲಮ್ಮ ನಿಮ್ಮನ್ನ ಅಂದರು. ಹ್ಞೂ ಸರ್, ನೀವು ಎಲ್ಲೂ ಹೋದ್ರಿ ಸರ್, ಸಿದ್ದರಾಮಯ್ಯನವ್ರ ಹತ್ರ ನೀವು ಇಲ್ವಲ್ಲ, ಏನಕ್ಕೆ ಓಟೋದ್ರಿ ಅಂದರೆ, ಇಲ್ಲ ಕಣಮ್ಮ, ನಾನು ಯಾವ ರಾಜ್ಯಕ್ಕೇನೋ ಬೇಡ ಕಣಮ್ಮ, ನಾನು ಅಚ್ಚುಕಟ್ಟಾಗಿ ಜಮೀನು ಮಾಡ್ತಾಯಿದ್ದೀನಿ, ಒಳ್ಳೆ ಹಣ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಿ. ಅದು ಒಂಥರ ಸರಿನೇ ಸರಿ, ಯಾವ ಜನಗಳ ಸವೇಸನೆ ಬೇಡಿ, ಆರಾಮಾಗಿ ನೀವು ಹಂಗೇರಿ, ನಾನು ಹಿಂಗೆ ಇರ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ಅನ್ನಕ್ಕೆ ಬಂದ್ಬಿಟ್ಟೆಲ್ಲ ಗುರು. ಇದ್ಯಾಕಪ್ಪ ನಮ್ಮವ್ರು ಅಷ್ಟು ಕೀಳ ನಿಮ್ಗೆ? ಉಸಾ